ದೆಹಲಿಯಲ್ಲಿ ನಿನ್ನೆ ಕಾಂಗ್ರೆಸ್ ಆಫೀಸ್ ಉದ್ಘಾಟನೆ ಸಂದರ್ಭದಲ್ಲಿ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಇವರೆಲ್ಲರೂ ಕೂಡ RSS ಬಗ್ಗೆ ಮಾತಾಡಿದ್ದಾರೆ. RSS ಒಂದು ದೇಶಭಕ್ತ ಸಂಸ್ಥೆ, ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು. RSS ಸರಸಂಘ ಪೂಜನೀಯ ಸರಸಂಘ ಚಾಲಕ ಮೇಲೆ ಮಾಡಿರುವಂತ ಸಮರ ವಾಕ್ ಸಮರ ಇವರು ಕಾಂಗ್ರೆಸ್ ಅದು ಅವರು ಅಯೋಧ್ಯೆಯಲ್ಲಿ ರಾಮ ಬಾಬರ್ ಬಂದು ಈ ದೇಶವನ್ನ ಒಂದು ರೀತಿ ಗುಲಾಮ್ಗಿರಿಗೆ ತಳೆದಂಥದ್ದು ಇತಿಹಾಸದ ಪುಟಗಳಲ್ಲಿ ಬಂದಿದೆ. ನಾನು ಕೂಡ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದಲ್ಲಿ ಕರಸೇವಕನಾಗಿ ನಾನು ಪಾಲ್ಗೊಂಡಿದ್ದೇನೆ. ನಾನು ಹೋರಾಟಕ್ಕೆ 21 ದಿನ ಅಲ್ಲೇ ಇದ್ದೆ. ಅದನ್ನ ಪೂಜನೀಯ ಸರಸಂಘ ಚಾಲಕ ಅವರು ಹೇಳಿದ್ದಾರೆ. ಇದು ಮತ್ತೊಂದು ನಿಜವಾದಂತಹ ಸ್ವಾತಂತ್ರ್ಯ. ಅದ್ರಲ್ಲಿ ತಪ್ಪೇನು? ನೀವೇನ್ ಹೇಳ್ತೀರಲ್ಲ, ಬಿಜೆಪಿ ಅವರು ಯಾರು ಹೋಗಿದ್ದಾರೆ ಅಂತ. ನೀವ್ಯಾರು ಹೋಗಿದ್ದೀರಾ ಸ್ವಾತಂತ್ರ್ಯ ಹೋರಾಟದಲ್ಲಿ? ನೀವೆಲ್ಲಿದ್ದೀರಾ ಹೇಳಿ? ರಾಹುಲ್ ಗಾಂಧಿ ಅವರು ಇದ್ರ, ಸೋನಿಯಾ ಗಾಂಧಿ ಇದ್ರ, ಪ್ರಿಯಾಂಕಾ ಗಾಂಧಿ ಇದ್ರ, ಯಾರಿದ್ರು ಹೇಳಿ? ಯಾರೋ ಮಾಡಿದ್ಕೆ, ಮಹಾತ್ಮ ಗಾಂಧೀಜಿಯವರು ಮಾಡಿದ್ಕೆ ಮಹಾತ್ಮ ಗಾಂಧೀಜಿ ಅಂತ ಕಾಂಗ್ರೆಸ್ ಅವರು ಆಗ್ತಾರೆ? ಸಾಧ್ಯನೇ ಇಲ್ಲ. ಅವರು ಸ್ವಾತಂತ್ರ್ಯ ಹೋರಾಟ ಆದ್ಮೇಲೆ ಕಾಂಗ್ರೆಸ್ ಅನ್ನ ವಿಸರ್ಜನೆ ಮಾಡಿ ಅಂತ ಹೇಳಿದ್ರು. ನೀವ್ಯಾವ ಕಾಂಗ್ರೆಸ್ ಅವರು? ನೀವು ಡೂಪ್ಲಿಕೇಟ್ ಕಾಂಗ್ರೆಸ್. ನೀವೆಲ್ಲಿ ಸ್ವಾತಂತ್ರ್ಯ? ರಾಹುಲ್ ಗಾಂಧಿ ಯಾವ ಸ್ವಾತಂತ್ರ್ಯ ಹೋರಾಟ ಮಾಡಿ ಜೈಲ್ಗೆ ಹೋಗಿದ್ದಾರೆ? ಸೋನಿಯಾ ಗಾಂಧಿ ಯಾವ ಹೋರಾಟ ಮಾಡಿ ಜೈಲ್ಗೆ ಹೋಗಿದ್ದಾರೆ? ಪ್ರಿಯಾಂಕಾ ವಾದ್ರಾ ಯಾವ ಹೋರಾಟ ಮಾಡಿ ಸ್ವಾತಂತ್ರ್ಯ ಹೋರಾಟ ಮಾಡಿ ಜೈಲ್ಗೆ ಹೋಗಿದ್ದಾರೆ? ಅಟ್ಲೀಸ್ಟ್ RSS ಅವರಾದ್ರೂ ಎರಡನೇ ಸ್ವಾತಂತ್ರ್ಯ ಸಂಗ್ರಾಮ ಈ ದೇಶದ ಮೇಲೆ ಇಂದಿರಾ ಗಾಂಧಿ ತಂದಂತ ಎಮರ್ಜೆನ್ಸಿ ವಿರುದ್ಧ ಲಕ್ಷಾಂತರ ಜನ ಸುಮಾರು 10-15 ಲಕ್ಷಕ್ಕೂ ಹೆಚ್ಚು ಜನ RSS ಕಾರ್ಯಕರ್ತರು ಜೈಲಿಗೆ ಹೋದ್ರು ಎರಡನೇ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ. ನೀವೆಲ್ಲಿ ಹೋಗಿದ್ದೀರಾ? ನೀವು ಯಾರೋ ಮಹಾತ್ಮ ಗಾಂಧೀಜಿ ಮಾಡಿದ್ರು ಅಂತ ಹೇಳಿ ಅವ್ರ ಹೆಸರು ನೀವ್ಯಾಗ್ತಾ ಅಂತೀರ? ಮಹಾತ್ಮ ಗಾಂಧೀಜಿ ಏನ್ ಕಾಂಗ್ರೆಸ್ ಸ್ವತ್ತ? ಅವರು ಸಾಧ್ಯನೇ ಇಲ್ಲ. ಅದರಿಂದ ನೀವು ಫಸ್ಟು ರಾಜ್ಯದ ಜನತೆಗೆ, ದೇಶದ ಜನತೆಗೆ, ನೀವು ಈ 3 ಜನ ಇದಿರಲ್ಲ, ನೀವು ವಂಶ, ನೀವು ಯಾವ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಪಾಲ್ಗೊಂಡಿದ್ರೆ ಹೇಳಿ, ಆಮೇಲೆ ಮುಂದಿಂದು ಮಾಡ್ತೀನಿ. ಇನ್ಮೇಲೆ RSSಗೆ ಏನಾದ್ರು ಈ ತರ ಬೆದರಿಕೆ ಹಾಕೋದು, ಗೊಡ್ಡು ಬೆದರಿಕೆ, ಇವೆಲ್ಲ ನಡೆಯಲ್ಲ. RSS ಮುಂದೆ, ನಮ್ಮ ಮುಂದೆ ಏನ್ ನಡೆಯಲ್ಲ. ನಿಮ್ಮಂತ ಇಂದಿರಾ ಗಾಂಧಿನೇ ಎದುರಿಸಿ ಹೋರಾಟ ಮಾಡದಂತ RSS ಈ ಬಚ್ಚ ರಾಹುಲ್ ಗಾಂಧಿಗೆ ಎದುರ್ತಾರ? ಎದುರೋ ಪ್ರಶ್ನೆನೇ ಇಲ್ಲ.